ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಬೋದುಗುಪ್ಪ ಕಂಬಾಳಿ ಮಠದ ಶಾಪ ಕತೆ 300 ವರ್ಷಗಳ ನಂತರ ಪುನರ್ ನಿರ್ಮಾಣದ ಚಟುವಟಿಕೆ. ಶಿರಗುಪ್ಪ ತಾಲೂಕು, ಬಳ್ಳಾರಿ. ಬೋದುಗುಪ್ಪ ಹಳೆ ಊರಿನ ಕಂಬಾಡಿ ಮಠಕ್ಕೆ ಸೇರಿದ್ದ ವಿರೂಪಣ್ಣ ತಾತ ಹಾಗೂ ಚನ್ನಬಸವರಾಜ ಮಠವು ಕಳೆದ 3 ಶತಮಾನಗಳಿಂದ ಹಾಳಾಗಿತ್ತು. ಸ್ಥಳೀಯರ ನಂಬಿಕೆಯ ಪ್ರಕಾರ ಮಠದ ಶಾಪದಿಂದ ಗ್ರಾಮದಲ್ಲಿ ಶಾಂತಿ ನೆಲೆಸದೆ ಕೊಲೆ ಜಗಳಗಳು, ಅನೇಕ ಸಮಸ್ಯೆಗಳು ಜನರನ್ನ ಕಾಡುತ್ತಾ ಬಂದಿದೆ. ಕೆಲ ವರ್ಷಗಳ ಹಿಂದೆ ಮಠದ ಸುತ್ತ ಹಲವಾರು ಪವಾಡ ಘಟನೆಗಳು ನಡೆದಿದ್ವು. ಜೆಸಿಬಿಯಿಂದ ಕೆಲಸ ಪ್ರಾರಂಭಿಸಿದ್ದಾಗ ಯಂತ್ರ ತಿಂಗಳಾನುಗಟ್ಟಲೆ ಅಚಲವಾಗಿ ನಿಂತಿತ್ತು. ಅನೇಕ ಇಂಜಿನಿಯರ್ಗಳು ಪರಿಶೀಲಿಸಿದ್ರೂ ಕಾರಣ ಪತ್ತೆಯಾಗಿರಲಿಲ್ಲ. ನಂತರ ಜೆಸಿಬಿ ಮಾಲೀಕರಿಗೆ ಗ್ರಾಮದ ಹಿರಿಯರು ಒಂದು ತೆಂಗಿನಕಾಯಿ ಒಡೆದು ಯಂತ್ರಕ್ಕೆ ಸ್ಟಾರ್ಟ್ ಮಾಡಿ ಎಂದು ಸಲಹೆ ನೀಡಿದ್ದು, ಆ ಕ್ಷಣದಿಂದಲೇ ಯಂತ್ರ ಕಾರ್ಯನಿರ್ವಹಿಸಲು ಆರಂಭಿಸಿತ್ತು ಎಂಬುದು ಗ್ರಾಮಸ್ಥರ ಕಥನ. ಮಠದ ಕಲ್ಲು, ಮಣ್ಣು, ಮರಳು ಮನೆಗೆ ತಂದು ಬಳಸಿದ್ದವರಿಗೆ ತೊಂದರೆಗಳು ಎದುರಾದ ಘಟನಾವಳಿಗಳನ್ನು ಗ್ರಾಮಸ್ಥರು ಹಂಚಿಕೊಂಡಿದ್ದಾರೆ. ಈ ಮಠ ತುಂಬಾ ಶಕ್ತಿಶಾಲಿ, ಇದುವರೆಗೂ ಒಂದು ಕಲ್ಲು ಸಹ ಅಲಗಾಡಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಶಟಸ್ಥಳ ಬ್ರಹ್ಮಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಂಬಾಳಿ ಮಠ, ತೆಕ್ಕಲ್ಕೋಟೆ, ಬೂದುಗುಪ್ಪ. ಈ ಗುರುವಿನ ಆಶೀರ್ವಾದದೊಂದಿಗೆ ಮಠ ಪುನರ್ ನಿರ್ಮಾಣ ಕಾರ್ಯಾಚರಣೆ ಆರಂಭಗೊಂಡಿದೆ. ಈ ಕಾರ್ಯದಲ್ಲಿ ವಿಶ್ವನಾಥ ಸಾಹುಕಾರ್, ಮಂಜುನಾಥ ಯರಿಸ್ವಾಮಿ, ವಿಕೇಶ್ ಹಾಗೂ ವರುಣ್ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. विश्वराध्याय मङ्गलम् शिव विश्वैकपालाय मङ्गलम् विश्वेशजाताय विश्वादिबीजाय विश्वेशजाताय विश्वादिबीजाय श्री विश्ववन्द्याय मङ्गलम् शिव विश्वैकपालाय ನ್ಯೂಸ್. ನಮಸ್ತೆ.